ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರೂ ನಮಸ್ಕಾರಗಳು. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಪ್ಲೇಸ್ಟೋರ್ನಲ್ಲಿ ಹೋಗಿ ನಮ್ಮ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟ್ರ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಲಾಗಿನ್ ಆಗಬೇಕಾಗ್ತದೆ. ಸೊ ಲಾಗಿನ್ ಆದ ಕೂಡಲೇ ಏನಾಗ್ತದಪ್ಪ ಅಂದರೆ ಈ ರೀತಿ ಸಿಂಬಲ್ ಬರ್ತಾ ಇದೆ. ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಆಗಿ ಲಾಗಿನ್ ಆಗ್ತಾ ಇದೆ. ಲಾಗಿನ್ನಲ್ಲಿ ಏನು ಮಾಡ್ತಾಯಿದೆಪ್ಪ ಅಂದರೆ ನೀವು ಮೊಬೈಲ್ ಯಾವುದು ಯೂಸ್ ಮಾಡ್ತೀರ ಮೊಬೈಲ್ ನಂಬರ್ನ ಕೇಳ್ತಾ ಇದೆ. ಮೊಬೈಲ್ ನಂಬರ್ ಹಾಕಿ ನಿಮ್ಮ ನೇಮನ್ನು ಹಾಕಿದ್ರಲ್ಲಿ ಸೊ ಲಾಗಿನ್ ಆಗಿ ಲಾಗಿನ್ ಆದ ಕೂಡಲೇ ಈ ರೀತಿ ಓಪನ್ ಆಗ್ತಾ ಇದೆ. ಸೊ ತಾವು ಗಮನಿಸ್ಬೋದು, ಈ ರೀತಿ ಸ್ಕ್ರೀನ್ ಬರ್ತಾ ಇದೆ. ಸೊ ಮೇನ್ ಇಂಪಾರ್ಟೆಂಟ್ ಕೆಳಗಡೆ ತಾವು ಗಮನಿಸಬೇಕು, ಹೋಮ್ ಇದೆ, ಬ್ಯಾಚಸ್ ಇದೆ ನೋಡಿ. ಇಲ್ಲಿ ಕೆಳಗಡೆ ಬ್ಯಾಚ್ ಇದೆ, ಸ್ಟೋರ್ ಇದೆ, ಚಾಟ, ಪ್ರೊಫೈಲ. ಸೊ ಇಲ್ಲಿ ಗಮನಿಸ್ತಾ ಇದ್ದಾವೆ ನಾವು ನೋಡಿ. ಇಲ್ಲಿ ಸ್ಟೋರ್ದಲ್ಲ, ಈ ಸ್ಟೋರ್ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೆ ನೋಡಿ. ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿ ಓಪನ್ ಆಗ್ತಾ ಇದೆ. ಒಂದೊಳಗೆ ನೀವು ಏನಾದರೂ ಆಲ್ ಕ್ಯಾಟಗರಿ ಸೇವ್ ಇಲ್ಲಾಗಿತ್ತಂದ್ರೆ ಆಲ್ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡಿ ಸೊ ಸೇವ್ ಕಂಟಿನ್ಯೂ ಅನ್ರಿ. ಸೊ ಆವಾಗ ನಮಗೆ ಬರ್ತಾ ಇದ್ದಾವೆ ಕೋರ್ಸ್ಗಳು. ಸೊ ಇಲ್ಲಿ ನೋಡಿ SLC ರ್ಯಾಂಕರ್ ಬ್ಯಾಂಚ್ ಅಂತ ಇದೆ, ಹೌದಾ. ಸೊ SLC ರ್ಯಾಂಕರ್ ಬ್ಯಾಂಚ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಈ ರೀತಿ ಪೇಜ್ ಓಪನ್ ಆಗ್ತಾ ಇದೆ. ಸೊ ಪೇಜ್ ಓಪನ್ ಆದ ಕೂಡಲೇ ಇದನ್ನು ಈ ರೀತಿ ಸ್ಕ್ರಾಲ್ ಮಾಡಿದ ಕೂಡಲೇ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಬೈ ನೌ ಅಂತಂದು ಬರ್ತಾಯಿದೆ ನೋಡಿ. ಸೊ ನಿಮ್ಮದು 800 ರೂಪಾಯಿ ಅಮೌಂಟ್ ಇದೆ, ಪ್ಲಸ್ 49 ಏನಾಗ್ತಾ ಇದೆ ಅಂದರೆ ಎಕ್ಸ್ಟ್ರಾ ಕಟ್ ಆಗ್ತಾ ಇದೆ. ಯಾಕೆಂದರೆ ಅದು ಇಂಟರ್ನೆಟ್ ಹ್ಯಾಂಡ್ಲಿಂಗ್ ಆ್ಯಪ್ ಚಾರ್ಜ್ ಅಂತ ಇರ್ತಾ ಇದೆ. ಸೊ ಹಾಗಾಗಿ ಹೆಚ್ಚಿಗೆ ಬರ್ತಾ ಇದೆ. ಸೊ ಇಲ್ಲಿ ಬೈ ಅನ್ಬೋದು. ಸೊ ಬೈ ಅಂದ ಕೂಡಲೇ ಡೈರೆಕ್ಟ್ ಏನಾಗ್ತದಪ್ಪ ಅಂದರೆ ಈ ರೀತಿ ಪೇಜ್ ಓಪನ್ ಆಗ್ತಾ ಇದೆ. ನಿಮ್ಮ ಮೊಬೈಲ್ನಲ್ಲಿ ಫೋನ್ಪೇ ಇತ್ತಂದ್ರೆ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಫೋನ್ಪೇನ ಯೂಸ್ ಮಾಡ್ಕೋಬೋದು. ಪ್ರೊಸೆಸಿಂಗ್ ಪೇಮೆಂಟ್ ಅಂತಂದು ಬರ್ತಾ ಇದೆ. ಸೊ ನೋಡಿ 848. ಸೊ ಈ ರೀತಿ ಸ್ಕ್ರೀನ್ ಏನಾಗ್ತೈತಪ್ಪ ಆ ಥರ ಕಂಡು ಬರ್ತಾ ಇದೆ. ಪಿನ್ನನ್ನು ಒತ್ಬೋದು ನೀವು. ಓಕೆ, ಸೊ ಕೋಡನ್ನು ಹಾಕಿದ ಕೂಡಲೇ ಏನು ಮಾಡಬೇಕಂದ್ರೆ ಈ ರೀತಿ ಆಟೋಮೆಟಿಕ್ ಪೇಮೆಂಟ್ ಆಗ್ತಾ ಇದೆ. ಸಕ್ಸಸ್ಫುಲ್ ಆಯಿತು. ಸೊ 848 ರೂಪೀಸ್ ಏನಾಗ್ತದೆ ಅಂದರೆ ಕಟ್ ಆಗ್ತಾ ಇದೆ. ಪೇಮೆಂಟ್ ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ. ಸೊ ಆಟೋಮೆಟಿಕ್ ಆಗುತ್ತೆ, ಅದು ಒಂದು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ನಾವು. ಈ ರೀತಿ ಏನಾಗ್ತದಪ್ಪ, ಕಂಗ್ರ್ಯಾಚುಲೇಷನ್ಸ್ SLC ರ್ಯಾಂಕರ್ ಬ್ಯಾಚಿಗೆ ಏನಾಗಿದೆ, ನೀವು ಜಾಯ್ನ್ ಆಗಿದ್ದೀರಾ. ಸೊ ಕ್ಯಾನ್ಸಲೇಷನ್ ಮಾಡಿರಿ. ಕ್ಲಿಯರ್. ಓಕೆ ನೋಡಿ, ಇಲ್ಲಿ ಪರ್ಚೇಸ್ಡ್ ಅಂತಂದು ಬಂದಿದೆ ಆಲ್ರೆಡಿ. ಸೊ ಇನ್ನೇನು ಮಾಡಬೇಕಂದ್ರೆ ಇಲ್ಲಿದೆ ನೋಡಿ, ಮೇನ್ ನೋಡಿ ಓವರ್ ಇದೆ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಕಂಟೆಂಟ್ ಮೇಲೆ ಇಲ್ಲಿ 3 ಸೆಕ್ಷನ್ ಇದೆ. ಒಂದು ಮ್ಯಾಥ್ಸ್ ಇದೆ, ಒಂದು ಸೈನ್ಸ್ ಇದೆ, ಒಂದು ಇಂಗ್ಲೀಷ. ನೀವು ಏನಾದರೂ ರೆಕಾರ್ಡ್ ವೀಡಿಯೋಸ್ಗಳನ್ನ ನೋಡೋರು ಇದ್ರಂದ್ರೆ ಈ ರೆಕಾರ್ಡ್ ವೀಡಿಯೋಸ್ ಅಂದರೆ ನಿಮಗೆ ಮ್ಯಾಥ್ಸ್ ಬೇಕೈತಾರೆ, ಮ್ಯಾಥ್ಸ್ ಮೇಲೆ ಕ್ಲಿಕ್ ಮಾಡೋದು. ಇಲ್ಲಿ ವಾಸ್ತವ ಸಂಖ್ಯೆಗಳ ಟಾಪಿಕ್ ಇದೆ. ಸೊ ಇಲ್ಲಿ ನಾವು ಇನ್ನೂ ಅಪ್ಲೋಡ್ ಮಾಡಿಲ್ಲ. ಇಲ್ಲಿ ಮಾಡ್ತೀನಿ ನಾನು ವೀಡಿಯೋಸ್ಗಳನ್ನ, ರೆಕಾರ್ಡ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಪ್ರತಿ ಪಾರ್ಟ್ ಇದೇ ರೀತಿ ಇರ್ತದೆ, ನೋಟ್ಸು, ವೀಡಿಯೋ, ಪ್ರಶ್ನೆ ಪತ್ರಿಕೆ. ಸೊ ಈ ರೀತಿ ಏನಪ್ಪ ಅಂದ್ರೆ ಸೆಟ್ಟಿಂಗ್ ಇರ್ತಾ ಇದೆ. ತಾವು ಇದನ್ನು ಗಮನಿಸಬೇಕಾಗ್ತೈತಿ. ಬಹುಪದಕ್ಕೆ 2ನೇ ಪಾರ್ಟು. ಓಕೆ, ಸೊ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಜೊತೆಗೆ ನಮ್ಮ ಲೈವ್ ಕ್ಲಾಸ್ಗಳು ಏನಾದರೂ ನೀವು ಮತ್ತೊಮ್ಮೆ ರಿಪೀಟ್ ನೋಡೋರಿದ್ರೆ ಅಂದರೆ ಸೊ ಇಲ್ಲಿ ಮೇಲೆ ಲೈವ್ ಕ್ಲಾಸ್ ಇರ್ತದಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನೋಡಿ 21ನೇ ತಾರೀಕು ತೆಗೆದುಕೊಂಡಿರ್ತಕ್ಕಂಥ ವಾಸ್ತವ ಸಂಖ್ಯೆಗಳು 1ನೇ ಭಾಗ ಏನಾಗಿದೆ ಇಲ್ಲಿದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ಏನಾಗ್ತದಪ್ಪ ಅಂದ್ರೆ ಪೇಜ್ ಓಪನ್ ಆಗ್ತೈತಿ. ಆಟೋಮೆಟಿಕ್ ಕ್ಲಾಸ್ ಏನಾಗ್ತದೆ ರನ್ ಆಗ್ತಿರ್ತದೆ, ನೆನ್ಪಿಟ್ಕೋರಿ, ಹೌದಾ. ಸೊ ಈ ರೀತಿ ತಾವೇನು ಮಾಡ್ಬೋದು, ಲೈವ್ ಕ್ಲಾಸ್ಗಳನ್ನು ನಂತರ ಸಹಿತ ನೋಡ್ಲಿಕ್ಕೆ ಏನಿದೆ ಅವಕಾಶ ಇದೆ. ಸೊ ಪುನಃ ನೀವೇನು ಮಾಡ್ಬೋದು, ರಿಪೀಟ್ ಮಾಡ್ಕೋಬೋದು, ಅಂದರೆ ಮತ್ತೊಮ್ಮೆ ಪುನಃ ನೋಡ್ಬೋದು, ರೈಟ್. ಓಕೆ, ಸೊ ಈ ರೀತಿ ಏನಾಗ್ತದಪ್ಪ ಅಂದರೆ ವೀಡಿಯೋಸ್ ಪ್ಲೇ ಆಗ್ತಾಯಿದೆ. ಸೊ ಮತ್ತೆ ಸ್ಕ್ರೀನ್ ದೊಡ್ಡದು ಬೇಕಾದ್ರೆ ಸ್ಕ್ರೀನ್ ದೊಡ್ಡದು ಮಾಡ್ಕೋಬೋದು, ಹೌದಾ. ಸೊ ಈ ರೀತಿ ಸ್ಕ್ರೀನು ಸಹಿತ ತಾವೇನು ಮಾಡ್ಬೋದು, ದೊಡ್ಡದು ಮಾಡ್ಬೋದು. ಇಲ್ಲಿ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ವಾಲಿಟಿ ಇದೆ. ಕ್ವಾಲಿಟಿ 120 HD ಇದೆ. 120 HDನೇ ಇಟ್ಕೋರಿ, ಹೌದಾ. 1280 ಇದೆ ನೋಡು, 1280 ಇದೆ. ಇದನ್ನೇ ಇಟ್ಕೋರಿ. ಜೊತೆಗೆ ಸ್ಪೀಡ ಹೆಚ್ಚಿಗೆ ಬೇಕಾದ್ರೆ ಹೆಚ್ಚಿಗೆ ಇಟ್ಕೋಬೋದು, ಇಲ್ಲ ನಾರ್ಮಲ್ ಇದೇ ಇದ್ದರೆ ಇದೇ ಇರ್ತದೆ, ಏನು ಸಮಸ್ಯೆ ಇಲ್ಲ. ಸೊ ಇಲ್ಲಿ ಬ್ಯಾಕ್ ಹೋಗ್ಬೋದು, ಹೌದಾ. ಬ್ಯಾಕ್ ಬರ್ತಾಯಿದೆ ನಾನು. ಓಕೆ, ಎಕ್ಸಿಟ್ ಫುಲ್ ಸ್ಕ್ರೀನ್ ಆಗ್ತಾಯಿದ್ದೀನಿ. ಓಕೆ ನೋಡಿ, ಬ್ಯಾಕ್ ಬಂದು ಓಕೆ ಓವರ್ ಇದೆ ನೋಡಿ ಇಲ್ಲಿ, ಕ್ಲಿಯರಾ. ಸೊ ಮತ್ತೊಮ್ಮೆ ಆ್ಯಪ್ ಯಾವ ರೀತಿ ಓಪನ್ ಮಾಡೋದು ನೋಡ್ತೇನೆ. ಇವಾಗ ನಿಮಗೆ ಲೈವ್ ಕ್ಲಾಸ್ ಇರ್ತದಲ್ಲ, ಲೈವ್ ಕ್ಲಾಸ್ಗಳು ಜಾಯ್ನ್ ಆಗಬೇಕಾದ್ರೆ ನಮ್ಮ ಆ್ಯಪನ್ನು ಓಪನ್ ಮಾಡಬೇಕು. ಆ್ಯಪ್ ಓಪನ್ ಆದ ಕೂಡಲೇ ಇಲ್ಲೇ ಏನಾಗ್ತದಪ್ಪ ಅಂದ್ರೆ ಜಾಯ್ನ್ ಲೈವ್ ಅಂತಂದು ಬರ್ತಾಯಿದೆ. ಇಲ್ಲೇ ಬರುತ್ತೆ ರೀ, ಜಾಯ್ನ್ ಲೈವ್ ಅನ್ನೋದು ಇಲ್ಲೇ ಬರ್ತಾಯಿದೆ, ನೆನ್ಪಿಟ್ಕೋರಿ. ಸೊ ಇಲ್ಲಿ ಜಾಯ್ನ್ ಲೈವ್ ಅಂತ ಒಂದು ಬಾಕ್ಸ್ನಲ್ಲಿ ಬರ್ತಾಯಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಏನಾಗ್ತದೆ ಲೈವ್ ಕ್ಲಾಸ್ ಓಪನ್ ಆಗ್ತಾಯಿದೆ, ರೈಟ್. ಓಕೆ, ಕಂಟೆಂಟ್ನಲ್ಲಿ ನಾವು ಸಬ್ಜೆಕ್ಟ್ ವೈಸ್ ಏನಾಗ್ತದೆ, ಟಾಪಿಕ್ ವೈಸ್ ನಿಮಗೆ ನೋಟ್ಸ್ ಹಾಕಿರ್ತಾ ಇದ್ದಾವೆ, ಕ್ವಶನ್ ಪೇಪರ್ ಇರ್ತಾ ಇದೆ, ಜೊತೆಗೆ ವೀಡಿಯೋಸು ಇರ್ತಾ ಇದೆ. ಪ್ರತಿಯೊಂದು ಟಾಪಿಕ್ ಆದಂಗೆ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಇನ್ನು ಇದ್ರ ಜೊತೆಗೆ ಏನಪ್ಪ ಆ ಥರ ಪ್ರಮುಖವಾಗಿ ನೋಡಿ ಲೈವ್ ಕ್ಲಾಸ್ಗಳನ್ನ ನೋಡ್ಬೋದು ಪ್ರತಿದಿನ. ಇವತ್ತು ಲೈವ್ ಕ್ಲಾಸ್ ನಾಳೆ ಅಪ್ಡೇಟ್ ಆಗ್ತಿರ್ತದೆ. ನಾವೇನಾದರೂ ಮೆಸೇಜ್ ಮಾಡಿದ್ದು ಅಂದರೆ ಇದು ನೋಟಿಸ್ ಬೋರ್ಡ್ನಲ್ಲಿ ನಿಮಗೆ ಇಲ್ಲಿ ಮೆಸೇಜ್ಗಳು ಬರ್ತಿರ್ತವೆ, ರೈಟ್. ಓಕೆ, ಸೊ ಇದು ಇಂಪಾರ್ಟೆಂಟ್ ಇರ್ತಾ ಇದೆ, ತಾವು ಗಮನಿಸಿ.